ಇವಾಗ ಇದು ಒಂದ್ ವರ್ಷದಲ್ಲಿ 2 ಸರಿ ಬೆಳೆ ತಕ್ಕೋಬಹುದು. ಒನ್ ಟೈಮ್ ಆದ್ಮೇಲೆ ಇದಕ್ಕೆ ತೆಗಿಯೋಂತದಲ್ರಿ. ಈ ವೆರೈಟಿ ಇರೋದು ವರ್ಷದಲ್ಲಿ 2 ಬೆಳೆ ತೆಗಿಬಹುದು. 2 ಬೆಳೆದಲ್ಲಿ ಇವಾಗ ಏನ್ ನಮ್ಗೆ ಈಲ್ಡ್ ಕಾಣಿಸ್ಲತ್ತದ್ರಿ, ಸೆಕೆಂಡ್ ಈಲ್ಡ್ಗೆ ಇದಕ್ಕಿಂತ ಜಾಸ್ತಿ ಬರ್ತದ್ರಿ. ಯಾಕಂದ್ರಿ ಆಲ್ರೆಡಿ ಗಿಡ ಬೇರು ಕಾಂಡ ಎಲ್ಲ ಬೆಳೆದ್ ಮಿಂಟದ್ರಿ. ನಾವೇನ್ ಮಾಡ್ತೀವ್ರಿ, ಇದನ್ ಮೇಲ್ಗಡೆ ಇವಿಷ್ಟು ಹಿಂಗ ಬುಷಿ ಮಾಡ್ಕೊಂಡು ಇವಿಷ್ಟು ಎಲ್ಲ ಕಾಯಿ ಎಲ್ಲ ಬಿಡಿಸ್ಕೊತೀವ್ರಿ. ಈ 3 ಅಡಿ ಏನ್ ಅಡಿ ನಾವು ಕತ್ತರಿಸ್ತೀವಲ್ಲ, ಇಲ್ಲಿಂದ ಮತ್ತೆ ನಿಮ್ಗೆ ಚಿಗುರ್ಕೊಂಡು ಮಲ್ಟಿಪಲ್ ಆಗಿ ಮಲ್ಟಿಪಲ್ ಅಂದ್ರೆ ನಿಮ್ ಪ್ರಕಾರ ಇದು ಇನ್ನ ಗಿಡ ದೊಡ್ಡದಾಗದ. ಇದು 5 ತಿಂಗಳ 175 ದಿವಸ ಇದ್ದಿದ್ದಕ್ಕ ಇದು ಇನ್ನ ಬೆಳೆ ಬಂದಿಲ್ಲ, ಮುಂದ್ ಇನ್ನ ದೊಡ್ಡದಾಗ್ತದ ಅಂಬೋದು ಮಾತಾಡಿದ್ರಿ. ಎರಡು ದೇಸಿ ವೆರೈಟಿದಾಗ ಇಟ್ ವಿಲ್ ಟೇಕ್ ಇಸ್ ಓನ್ ಟೈಮ್. ಆಮೇಲೆ ತಾನೇ ಇನ್ನೊಂದು ಪ್ರಶ್ನೆ ಅದಲ್ರಿ ಮಲ್ಲಿಕಾರ್ಜುನ, ನಿಮ್ ಬೀಜ ಹಾಕೋದಿಲ್ಲ ಮಾಡೋದಿಲ್ಲ ನೆಕ್ಸ್ಟ್ 5-6 ವರ್ಷ? 5 ವರ್ಷ ತನ ನಾವ್ ಒಂದು ಬೀಜ ಹಾಕಂಗಿಲ್ರಿ. ಏನ್ ಗಿಡ ಅದ ಬರೀ ಗಿಡ ಕಾಯಿ ಕಿತ್ಕೋಬೇಕು, ನಡಿಬೇಕು. ಶಾಣಪುರಿ ಚಲೋ ಹಾಕಿರಪ್ಪ ಅಂದ್ರ ಚಲೋ ರೀ ಸರ್. ವರ್ಷ ಖರ್ಚು ಕಮ್ಮಿ ಐತಲ್ಲ ನಿಮ್ದು? ಮತ್ತೆ ಎಕ್ಸ್ಪೆಂಡಿಚರ್ ನಮ್ಗೆ ಪ್ರತಿ ವರ್ಷ ಎಕ್ಸ್ಪೆಂಡಿಚರ್ ಯಾವ್ದು ಬರಲ್ಲ, ಕಮ್ಮಿ ಆಗ್ತೇವ್ರಿ. ನಾವ್ ಬರೇ ಗೊಬ್ಬರ ಕೊಡ್ಬೇಕಾದ್ರಿ ಮುಗೀತು. ಒಂದ್ ಮಿನಿಟ್ ಹೆಂಗಲ್ರಿ? ಒಂದ್ ಕಡಿ ಮಾಡ್ರಿ. ಮಾಡಿದ್ರ ಅಂದ್ರ ಕಾಯಿ ಹೆಂಗ್ ಬಿಟ್ಟಾವಂತ ತೋರ್ಸ್ಲಕ್ ಆಯ್ತದ, ಇಲ್ಲಂದ್ರ ಕಾಯಿ ಎಸ್ ಬಿಟ್ಟಾವಂತ ಗೊತ್ತಾಗಲ್ರಿ. ಒಂದೇ ಗಿಡದ ಅದ ನೋಡ್ರಿ ಸರ್. ಒಂದ್ ಗಿಡದಲ್ಲಿ ನಿಮ್ಗೆ ಏನಿಲ್ಲ ಅಂತಂದ್ರು 350 ಗ್ರಾಮ್ಸ್ ಬೀಜ ಸಿಗ್ತಾವ. 300 ಒಂದ್ ಗಿಡದಲ್ಲಿ ನಿಮ್ಗೆ ಜೋರದ ಬಿಟ್ರೆ ಟೋಟಲ್ ಈಲ್ಡ್ ಬರುತ್ತೆ. ಇದು ಕಮ್ಸೆ ಕಮ್ ಮಾತಾಡಕತ್ತೀರಿ? ಇದು ಮಿನಿಮಮ್ ರೀ. ಇದಕ್ಕಿಂತ ಜಾಸ್ತಿ ಆದ್ರೆ ಅರ್ಧ kg ಮೇಲೆ ಬರ್ತದೆ. ಅರ್ಧ kg ಮ್ಯಾಗ ಹೋಗ್ತದೆ. ಸ್ವಲ್ಪ ಎತ್ರಿ ಶಾಣಪ್ಪವ್ರಿ ಗಿಡ. ಬೆಟ್ರಿ ಥ್ಯಾಂಕ್ಸ್ ರೀ. ಶಾಣಪ್ಪವ್ರೆ, ಈಗ ಇದೆ ನಮಸ್ಕಾರ. ಇದು ನಿಮ್ದು ಈಗ ಜೋಳ ತೋರಿಸ್ದ್ರಿ, ಈಗ ನಿಮ್ ತೊಗರಿ ತೋರ್ಸಕತ್ತೀರಿ. ಸ್ವಲ್ಪ ಬಡ್ಡಿ ಗಿಡ್ಡಿ ತೋರಿಸ್ರಿ ಶಾಣಪ್ಪವ್ರೆ. ಒಂದ್ ಸ್ವಲ್ಪ ಬಡ್ಡಿ ಎಷ್ಟು ದಪ್ಪ ಆಗ್ಯದ? ಹಿಂದ್ ಕೈ ಹಿಡಿತೀರಿ? ಇಷ್ಟು ಇಲ್ಲ, ಹಿಂದ್ ಹಿಡೀರಿ ಕೈ. ಇಷ್ಟು ದಪ್ಪ ಆಗ್ಯದ್ರಿ. ಪಂಟೆ ಎಸ್ ಬಿಟ್ಟವ್ರಿ ಶಾಣಪ್ಪ? ಪಂಟೆ ನೋಡ್ರಿ 1 2 3 4 5 6 7 8 ಮತ್ತ ಒಂದ್ ಗಿಡಕ್ಕೆ ಒಂದ್ 15 ಪಂಟೆ ಆಗಲಾಗ್ಯದ್ರಿ ಸರ್. 15 ಪಂಟೆ ಆಗಲ್ಲ. ಕೆಳಗಿನ ಒಂದ್ ಸ್ವಲ್ಪ ಪಂಟೆ ಹಿಂಗ್ ಹಿಡೀರಿ, ಹಿಂಗ್ ಮಾಡಿ ಹಿಡೀರಿ. ಇಲ್ಲ ದಪ್ಪ ಹೆಂಗ ದಪ್ಪ ಚಲೋ ಅದ್ರಿ ಸರ್. ಅಲ್ರಿ, ಹಿಂದ್ ಕೈ ಹಿಡಿದ್ರೆ ಗೊತ್ತಾರ. ಗುಂಡ್ ಹಿಡೀರಿ, ಬಟ್ ಹಿಂಗ್ ಹೆಬ್ಬಟ್ ಹಾಕಿ ಹಿಂಗ್ ಹಿಡೀರಿ ಅಂದ್ರೆ ಗೊತ್ತಾಗ್ತದ. ಚಲೋ ಅದ್ರಿ, ದಪ್ಪ ಚಲೋ ಅದರಿ. ಠೀಕ್ ಅದರಿ. ಕಾಯಿಗಳು ಒಂದ್ ಸ್ವಲ್ಪ ತೋರಿಸ್ತೀರಿ ಶಾಣಪ್ಪ ನಮ್ಗ? ಏಸವ್ರಿ ಕಾಯಿ? ಇದಕ್ಕ ಕಾಯಿ ಚಲೋ ಅದ್ರಿ ಸರ್. ಇದು ನೋಡ್ರಿ, ಗೆಡ್ಸ್ಬೇಡ್ರಿ ಜಾಸ್ತಿ. ಇವೆಲ್ಲ ಏನದ ಇಷ್ಟು ದಪ್ಪ ಆಗ್ಯಾವ್ರಿ ಸರ್ ಕಾಯಿ. ಹ್ಞೂನ್ರಿ. 5 ದಾಣಿ 6 ದಾಣಿನ ಕಾಯಿ ಅದಾರಿ ಸರ್. ಇದು 5 ಅಥವಾ 6 ಒಟ್ಟೆ ಕೆಮಿಕಲ್ ಏನು ಹೊಡೆದಿಲ್ರಿ ಸರ್ ಇದಕ್ಕ. ಹ್ಞೂನ್ರಿ. ಇದಕ್ಕೂ ಕೂಬಾ ಸಾಯಿಲ್ ಕಂಡೀಷನರ್ ಹಾಕಿರಿ? ಬರೋಬರ್ರಿ. ಬರೋಬರ್ರಿ ಸರ್. ಎಷ್ಟ್ ಚೀಲ ಹಾಕಿರಿ ಶಾಣಪ್ಪವ್ರೆ ಇದಕ್ಕ? ಎಕರೆಕ್ಕೆ 2 ಚೀಲ? 2 ಚೀಲ. 2 ಚೀಲ ಗೊಬ್ಬರ ಹಾಕಿದ್ರಿ. ಅವು ಗೋಅಮೃತ ಮತ್ತೇನದ ಇದು ಬೇನ ಎಣ್ಣೆ ರೀ. ಮತ್ತ ಅದು ಇನ್ನೊಂದು ಪುಡಿ ಬರ್ತಾರ ಸರ್, ಅದು ಸರ್ ತಂದ್ ಕೊಟ್ಟಾರಿ, ಅದೇ ಬಳಕೆ ಮಾಡಿವ್ರಿ. ಬರ್ರಿ ಮಲ್ಲಿಕಾರ್ಜುನ, ನಿಮ್ ಸಂಗತಿ ತೋತೀನಿ ಬರ್ರಿ, ನೀವೇ ಮಾತಾಡ್ರಿ. ಹೇಳ್ರಿ, ಬರ್ರಿ. ಇಲ್ಲ ನೀವು ಬರ್ರಿ ಮಲ್ಲಿಕಾರ್ಜುನ, ನೀವು ಬರ್ರಿ. ಇದಕ್ಕೆ ಏನೇ ಸ್ಪ್ರೇ ಮಾಡ್ಸಿರಿ ಮಲ್ಲಿಕಾರ್ಜುನ ಸಾಹೇಬ್ರೆ? ಸರ್, ಇಲ್ಲಿ ಇದು ಹಾರ್ಟಿಕಲ್ಚರ್ ಆಯಿಲ್ ಆಮೇಲೆ ಗ್ರೋತ್ ಪ್ರಾಮೋಟರ್ 2 ಮಿಕ್ಸ್ ಮಾಡಿ ಟೋಟಲ್ 3 ಟೈಮ್ಸ್ ಹೊಡೆದಿದ್ದು. 3 ಸಲ. ಒಂದು ಸಣ್ಣದಿದ್ದಾಗ, ಆಮೇಲೆ ಹೂವು ಬಿಡಕಿನ ಮುಂಚೆ, ಹೂವು ಬಿಟ್ಟ ಆದ್ಮೇಲೆ. ಅಚ್ಚಾ, ಅಂದ್ರೆ ನಿಮ್ ಪ್ರಕಾರ ಏನ್ರಿ ತೊಗರಿ ಸಲಗ್ ನೀವು 2 ಬ್ಯಾಗ್ ಕೂಬಾ ಸಾಯಿಲ್ ಕಂಡೀಷನರ್ ಅಂದ್ರಿ? 2 ಎಕರೆ. ಆಮ್ಯಾಗ ಇದು ಎಣ್ಣೆ ಮತ್ತು ಗ್ರೋತ್ ಪ್ರಮೋಟರ್ 2 ಕಲ್ತು ಎಷ್ಟು ಸ್ಪ್ರೇ ಮಾಡ್ಸಿರಿ ಮಲ್ಲಿಕಾರ್ಜುನ? ಟೋಟಲ್ ನಾವು 3 ಸ್ಪ್ರೇ ಮಾಡಿವ್ರಿ. ಬಟ್ ನಮ್ಗೆ ಹಿಡಿದಿರೋದೇ 2 ಬಾಟ್ಲು ಹಾರ್ಟಿಕಲ್ಚರ್ ಆಯಿಲ್, 2 ಗ್ರೋತ್ ಪ್ರಮೋಟರ್. 2 ಗ್ರೋತ್ ಪ್ರಮೋಟರ್ ಅದರಲ್ಲೇ ನಾವು 3 ಟೈಮ್ ಸ್ಪ್ರೇ ಮಾಡಿವಿ. ಅಚ್ಚಾ, ಅಂದ್ರೆ ಮೊದಲು ಕಮ್ಮಿ ಮಾಡಿರಿ, ಆಮೇಲೆ ಯಾಕಂದ್ರೆ ಗಿಡ ಸಣ್ಣ ಇದ್ದು ರೀ, ಅವಾಗ ಕಡಿಮೆ ಹೊಡೆದಿದ್ದು.
ಎರಡನೇ ಸರಿ ಮೂರನೇ ಸರಿ ನಮ್ಗ ಹೆಚ್ಚು ಹೊಡೆದಿವಿ. ಅದಕ್ಕೆ ಸಫಿಶಿಯಂಟ್ ಆಗುತ್ತೆ. ನಿಮ್ಮ ಶಾಣಪುರಿ ನಿಂಬಲ್ಲಿ ಇಲ್ಲಿ ಯಾವ್ದು ನಟೆ ಹೋಗಿಲ್ಲಲ್ರಪ್ಪ? ಹೋಗಿಲ್ರಿ ಸರ್. ಇದಕ್ಕೆ ಬೇರೆ ಹೊಲ್ದಾಗ ಹೋಗ್ಯಾವನ್ರಿ? ಬೇರೆ ಹೊಲ್ದಾಗ ಅದೇ ಅದು ಹೇಳದಲ್ರಿ ಸರ್, ಅದು ಕೆಮಿಕಲ್ ಹೊಡೆರ್ಲಿಂದ ಆಲಕತ್ತದ ಅಂತ ನಮಗ ಅದು ಅನ್ಸಲಕ್ರಿ. ಹೋಗ್ಯಾವ್ರಿ ಸರ್. ಈಗ ನೋಡ್ರಪ್ಪ, ಯಾರ ಏನ್ ಹೊಡೆದಾರ ನಾವೇನ್ ಅವ್ರ ಹೊಲಕ್ ಹೋಗಿ ನೋಡ್ಲಕ್ ಆಗಲ್ರಿ ಶಾಣಪುರಿ. ಅದೇ ನಮಗ ನಿಮ್ಮ ಊರಾಗ ಹೋಗ್ಯಾವ? ಹೋಗ್ಯಾವ್ರಿ ಸರ್. ಮಡ್ಡಿ ಜಮೀನ್ ಇದ್ದು ಹೋಗ್ಯಾವ್ರಿ ಸರ್. ಜರ ಕರಡಿ ತೆಗ್ಗಿನಡಿಗಳು ಟೀಕ್ ಅವ್ರಿ. ಮಡ್ಡಿ ಜಮೀನುಗಳು ಹೋಗ್ಯಾವ್ರಿ. ಮಡ್ಡಿ ಜಮೀನುಗಳೆಲ್ಲ ಪಾಪ ಹೋಗ್ಯಾವ. ಅಂದ್ರ ನಿಮ್ಮ ಊರಾಗ 10 ಹೊಲಕ್ಕೆ ಏಸ್ ಹೊಲ ಹಿಂಗ್ ನಟಿ ಹೋಗ್ಯಾವ್ರಿ ಶಾಣಪುರಿ? ಈಗ 10ರದಾಗ ಏನಾರ ಒಂದ್ 2 ಹೊಲ 3 ಹೊಲ ಹಿಂಗ ಇದು ಆಗ್ಯಾವ್ರಿ ಕಮ್ ಸೆ ಕಮ್. ಈ ಪ್ರಕಾರ ಬೆಳಿ ಎಲ್ಲದ್ರಿ ಹಿಂಗ? ಈ ಪ್ರಕಾರ ಬೆಳಿ ಇಲ್ಲಿ ಇದು ಇವ್ರು ಸರ್ ಮಾಡಿದ ಇದು ಚಲೋ ಅನಸ್ತಾರ ಸರ್. ಈಗ ಇದು ಮಾಡಿದ್ದೆ ಚಲೋ ಅನಸ್ತಾರ. ಈ ನಮ್ನಿ ಎಲ್ಲಿ ಬೆಳಿ ಇಲ್ಲ. ಇವು ಕಾಯಿ ಎಸವ್ರಿ ಒಂದಕ್ಕ ಶಾಣಪುರಿ? ಒಂದ್ರಾಗ 4-5 ಅಂತ ತೋರಿಸಿದ್ರಿ ನಂಗೆ. ಬೀಜಗಳು ಬೀಜ 1 2 3 4 5 ಇದು ಮಿನಿಮಮ್. ಕೈ ಹಿಡೀರಿ ಮಲ್ಲಿಕಾರ್ಜುನ. ಇದು ಮಿನಿಮಮ್ ನಿಮ್ಗೆ 5ರಿಂದ 6 ಪಾಡ್ ಬರ್ತಾವ್ರಿ. ಇದು ಲೋಕಲ್ ದೇಸಿ ವೆರೈಟಿ ಸೀಡ್ ಇರೋದ್ರಲಿಂದ್ರಿ ಈಲ್ಡ್ನು ಚಲೋ ಬರ್ತದ್ರಿ. ಫಾರ್ಮರ್ಗೆ ಇನ್ಕಮ್ ಚಲೋ ಆಗ್ತದೆ. ಇದರಲ್ಲಿ ಮೇನ್ ಏನಂತಂದ್ರೆ ಪೆಸ್ಟ್ ಕಂಟ್ರೋಲ್, ಪೆಸ್ಟ್ ರೆಸಿಸ್ಟೆನ್ಸ್ ಆಲ್ರೆಡಿ ಆ ಬೀಜದಾಗ ಇರೋದ್ರಲಿಂದ ಎಡಿಷನಲ್ ನಮ್ಗೆ ರೋಗ ಬರೋದು ಆಗಲ್ಲ. ಅಂದ್ರೆ ನಿಮ್ ಪ್ರಕಾರ ಏನಾಯ್ತಂತಂದ್ರ ಈ ಗಿಡಗಳಿಗೆ ರೋಗನೇ ಬರಲ್ಲ, ಕಮ್ಮಿ, ಎಕ್ದಮ್ ಕಮ್ಮಿ. ಬಂದ್ರು ಎಲ್ಲಿ ಸೆಲ್ಫ್ ಏನಂತಾರೆ ಸೆಲ್ಫ್ ರೆಸಿಸ್ಟೆನ್ಸ್ ಪವರ್ ಅದ್ರಲ್ಲಿ ಇರೋದ್ರಿಂದ ಅದು ಬರಲ್ಲ. ಅಚ್ಚಾ, ಅಂದ್ರೆ ತಾನೇ ಕಂಟ್ರೋಲ್ ಮಾಡ್ಕೊಂಡ್ ಬಿಡ್ತದ. ಬರೋಬರ್ರಿ. ಕರೆಕ್ಟ್. ದಬಾಶೆ ಅವ್ರಿ ಕಾಯಿಗಳು? ದಬಾಶೆ ಬಿಟ್ಟವ್ರಿ? ದಬಾಸ್ ಬಿಟ್ಟವ್ರಿ ಸರ್. ಈ ಒಂದ್ ಗಿಡ ಇದು ಶಾರ್ಟ್ ಅದ್ರಿ. ಇದು ಒಂದ್ ಗಿಡ ಹೈಟ್ ಬಂದದ್ರಿ. ಕಾಯಿ ಆದ್ಮೇಲೆ ಹೊಸ ಬರ್ತದೆ. ಇವನು ಕಾಯಿಗಳು ಹೆಂಗವ್ರಿ? ಕಾಯಿ ಚಲೋ ಅವ್ರಿ ಸರ್. ಕಾಯಿಗಳು ಭಾರಿ ಅವರಿ ಸರ್. ಬರೀ 5 ದಾಣಿ 6 ದಾಣಿನೇ ನೋಡ್ರಿ ಸರ್. ಇದು ಎಲ್ಲ ಭಾರಿ ಅದ ರೀ. 5 ದಾಣಿ 6 ದಾಣಿ. 5 ದಾಣಿ 6 ದಾಣಿ. ಮಲ್ಲಿಕಾರ್ಜುನ ಅವ್ರೆ, ಬರ್ರಿ ಕಡೆ ಬರ್ರಿ ಒಂದ್ ಸೆಕೆಂಡ್. ಇದು ನಿಮ್ ದೇಸಿ ವೆರೈಟಿ ಅಲ್ರಿಪ್ಪ? ಇದು ದೇಸಿ ವೆರೈಟಿ. ಈಗ ನಿಮ್ ಪ್ರಕಾರ ಇದು 6x4 ಏನೋ ಹಾಕಿರಿ ನೀವು, ಕರೆಕ್ಟ್ ರೀ? 6x4 ಹಾಕಿರಿ. ಈಗ ನನಗೆ ಒಂದು ಪ್ರಶ್ನೆ ಅದ ರೀ ಮಲ್ಲಿಕಾರ್ಜುನ ಅವ್ರೆ, ಇದು ಗಿಡ ಇನ್ನ ಬೆಳೀತದ್ರಿ ಹೆಂಗ್ ಮಾಡ್ತದ್ರಿ? ಇದು ಫಸ್ಟ್ ರೌಂಡ್ ಅದ ನಿಮ್ದು, ಅಂದ್ರೆ ಇದು 5.5-6 ತಿಂಗಳು ಬೆಳಿ ಅದ ನಿಮ್ದು, ಕರೆಕ್ಟ್ ರೀ? 5 ತಿಂಗಳ ಬೆಳಿ ಅದ, ಕರೆಕ್ಟ್ ರೀ? 5 ತಿಂಗಳ ಐತ್ರಿ. 175 ದಿವಸ ಆಗ್ಯದ. 175 ದಿವಸ ಆಗ್ಯದ. 175 ಇನ್ನ ಇದು ಬೆಳೀತದೇನ್ರಿ ಮಲ್ಲಿಕಾರ್ಜುನ? ಇದು ದೇಸಿ ವೆರೈಟಿ ಹೆಂಗದಂದ್ರಿ, ಒಂದ್ಸರಿ ಬೀಜ ಹಾಕಿದ್ರೆ ನಿಮ್ಗೆ 5 ವರ್ಷ ಗಿಡ 5 ವರ್ಷ ಗಿಡ ಇರ್ತದ್ರಿ. ಅಲ್ಲ ಒಪ್ಪದ್ರಿ. ನನಗ್ ಏನ್ ಪ್ರಶ್ನೆ ಹೊಂಟದ್ರಿ, ಈ ಕಾಯೆಲ್ಲ ಚಂದವೆಲ್ಲ ಬರೋಬರದ, ಬಡ್ಡಿ ದಮ್ಮವ, ಫಂಟೆ ಹೊಡೆದವ, ಕಾಯಿ ಕೊಟ್ಟವ, ಅಂದ್ರೆ ನೀವು ಹೇಳಿದ ಪ್ರಕಾರ ನನ್ ಕಣ್ಣಿಗೆ ಕಾಣಿಸಿಲ್ಲ ನನಗ, ಅದಕ್ಕೆ ನಿಮ್ಗೆ ಇದು ಪ್ರಶ್ನೆ ಏನದ್ರಿ. ಇವಾಗ ಇದು 1 ವರ್ಷದಲ್ಲಿ 2 ಸರಿ ಬೆಳೆ ತಕ್ಕೋಬಹುದು. ಹ್ಞೂನ್ರಿ. ಒನ್ ಟೈಮ್ ಆದ್ಮೇಲೆ ಇದು ತೆಗಿಯೋಂತದಲ್ರಿ. ಹ್ಞೂನ್ರಿ. ಈ ವೆರೈಟಿ ಇರೋದು ವರ್ಷದಲ್ಲಿ 2 ಬೆಳೆ ತೆಗಿಬಹುದು. ಓಕೆ. 2 ಬೆಳೆದಲ್ಲಿ ಇವಾಗ ಏನ್ ನಮ್ಗೆ ಈಲ್ಡ್ ಕಾಣಿಸ್ಲತ್ತದ್ರಿ, ಸೆಕೆಂಡ್ ಈಲ್ಡ್ಗೆ ಇದಕ್ಕಿಂತ ಜಾಸ್ತಿ ಬರ್ತದ್ರಿ. ಯಾಕಂದ್ರಿ ಆಲ್ರೆಡಿ ಗಿಡ ಬೇರು ಕಾಂಡ ಎಲ್ಲ ಬೆಳೆದ್ ಬಿಂಟದ್ರಿ. ನಾವೇನ್ ಮಾಡ್ತೀವ್ರಿ, ಇದನ್ ಮೇಲ್ಗಡೆ ಇವಿಷ್ಟು ಹಿಂಗ ಬುಷಿ ಮಾಡ್ಕೊಂಡು ಇವಿಷ್ಟು ಎಲ್ಲ ಕಾಯಿ ಎಲ್ಲ ಬಿಡಿಸ್ಕೊತೀವ್ರಿ.
ಈ 3 ಅಡಿ ಏನ್ ಅಡಿ ನಾವು ಕತ್ತರಿಸ್ತೀವಲ್ಲ, ಇಲ್ಲಿಂದ ಮತ್ತೆ ನಿಮಗೆ ಚಿಗುರ್ಕೊಂಡು ಮಲ್ಟಿಪಲ್ ಆಗಿ, ಸೊ ಮಲ್ಟಿಪಲ್ ಅಂದ್ರೆ ನಿಮ್ ಪ್ರಕಾರ ಇದು ಇನ್ನ ಗಿಡ ದೊಡ್ಡದಾಗದ, ಇದು 5 ತಿಂಗಳು 175 ದಿವಸ ಇದ್ದಿದ್ದಕ್ಕ ಇದು ಇನ್ನ ಬೆಳೆ ಬಂದಿಲ್ಲ, ಮುಂದೆ ಇನ್ನ ದೊಡ್ಡದಾಗ್ತದ ಅಂಬೋದು ಮಾತಾಡಿದ್ರಿ. ಎರಡು ನಾವು ಏನ್ ಬೆಳೆ ಬೆಳಿತೀವಲ್ರಿ, ಬೆಳೆ ಬೆಳೆಯೋದ್ರದಲ್ಲಿ 2 ನಮೂನೆ ಅವ್ರಿ. ಒಂದು ಹೈಬ್ರಿಡ್ ಅದ್ರಿ, ಒಂದು ದೇಸಿ ಅದ್ರಿ. ದೇಸಿ ಅಂತಂದ್ರೆ ಮನುಷ್ಯ ತಾಳ್ಮೆ ಹಿಡ್ಕೋಬೇಕು, ಯಾಕಂತಂದ್ರೆ ಇದು ಲೇಟ್ ಆಗಿ ಬರುವಂತದ್ರಿ. ನಮಗ್ ಇವತ್ತೇ ಹಾಕ್ಬೇಕು ನಾಳೆನೆ ಹೊರಗೆ ಬರ್ಬೇಕು ಅನ್ನೋಪ್ಲೆ ಯಾವೂ ಆಗಲ್ರಿ. ದೇಸಿ ವೆರೈಟಿದಾಗ ಇಟ್ ವಿಲ್ ಟೇಕ್ ಇಸ್ ಓನ್ ಟೈಮ್, ಆಮೇಲೆ ತಾನೇ ಒಂದ್ ಇನ್ನೊಂದು ಪ್ರಶ್ನೆ ಅದಲ್ರಿ ಮಲ್ಲಿಕಾರ್ಜುನ, ನಿಮ್ ಬೀಜ ಹಾಕೋದಿಲ್ಲ ಮಾಡೋದಿಲ್ಲ ನೆಕ್ಸ್ಟ್ 5-6 ವರ್ಷ? 5 ವರ್ಷ ತನ ನಾವ್ ಒಂದು ಬೀಜ ಹಾಕಂಗಿಲ್ರಿ. ಏನ್ ಗಿಡ ಅದ ಬರೀ ಗಿಡ ಕಾಯಿ ಕಿತ್ಕೋಬೇಕು, ನಡಿಬೇಕು. ಶಾಣಪುರಿ ಚಲೋ ಹಾಕಿರಪ್ಪ ಅಂದ್ರ ವರ್ಷ ಖರ್ಚು ಕಮ್ಮಿ ಐತಲ್ಲ ನಿಮ್ದು. ಮತ್ತೆ ಎಕ್ಸ್ಪೆಂಡಿಚರ್ ನಮ್ಗೆ ಪ್ರತಿ ವರ್ಷ ಎಕ್ಸ್ಪೆಂಡಿಚರ್ ಯಾವ್ದು ಬರಲ್ಲ, ಕಮ್ಮಿ ಆಗ್ತದ್ರಿ. ನಾವ್ ಬರೇ ಗೊಬ್ಬರ ಕೊಡ್ಬೇಕಾದ್ರಿ ಮುಗೀತು. ಓಕೆ ಓಕೆ, ಬರ್ರಿ ಮಲ್ಲಿಕಾರ್ಜುನ ನಿಮ್ ಹೊಲ ತೋರ್ಸ್ ನೋಡ್ರಿ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಖೂಬಸೈಲ್ ಕಂಡೀಷನರ್ ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಖೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ, ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಖೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಖೂಬಗೂಟು ಮೋಟರ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ, ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಹುದಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ
ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.